ಪಾಣಿಗೆ ಇಷ್ಟು ದೊಡ್ಡ ಅಂಗಡಿಗೆ ಇಷ್ಟು ಲೈಟ್ ಹಚ್ಚನ ತಿಂಗಳ ₹1,00,000 ಲೈಟಿನ ಬಿಲ್ಲ ಬರ್ತೈತೆ ಏನು ಯಾರಿಗೆ ಗೊತ್ತು. ಇದ್ರು ಇದ್ದ ಶಾಂತಕ್ಕ ನಡಿಯ ಕಡೆ ಹೋಗೋಣ. ಅಮ್ಮ ನಾನೇ ನಿಮ್ಮಂತೇಳಿ ಬರಾತಿದ್ದೆ, ಹೆಂಗೆ ಕಾಣಕತ್ತೈತಿ? ವಾ ವಾ ಎಷ್ಟು ಚಂದಾಗೈತೆ. ಇದೇನ ತೊಡಿ ಮೇಲೆ ಹರಿದೈತಿ ಅಮ್ಮ, ಇದೇನ ಪ್ಯಾಶನ್ ಅಂತೆ. ಅಲ್ಲೊಬ್ಬ ಹೆಣ್ಮಗಳು ನಿಂತಿದ್ಲಲ್ಲ ಆಕೆ ಅಂದ್ಲ, ಅಕ್ಕಾರ ನೀವು ಇದನ್ನ ತಗೋರಿ ಭಾಳ ಚಂದ ಕಾಣ್ತೈತಿ ನೋಡ್ರಿ, ಇದು ಏನು ಕಾಣಲ್ಲ ತಗೋರಿ, ತೊಡಿ ಗಿಡಿ ಕಾಣಲ್ಲ, ಪ್ಯಾಂಟು ಏನಾಗಲ್ಲ, ಅದಕ್ಕೆ ಮ್ಯಾಚಿಂಗ್ ಈ ಟೀ ಶರ್ಟ್ ಚೆನ್ನಾಗಿ ಕಾಣಿಸ್ತೈತಿ ಅಂತೇಳಿ ಆಕಿನೇ ಹೇಳಿದ್ಲು. ಈ ಶೂದು ಇದಾವಲ್ಲಮ್ಮ ಬೂಟು ಹಿಂಬಡತ್ರನು ಇವು ಇಲ್ಲೇ ಇದ್ವು, ಇವು ₹300 ಇವು. ಇವು ಈಕೆಲ್ಲ ಮ್ಯಾಚಿಂಗ್ ಮಾಡೇ ಕೊಟ್ಲ, ಇವೆಲ್ಲ ಹಾಕೋರಿ ನೋಡ್ರಿ ಭಾಳ ಚಂದ ಕಾಣ್ತೀರಿ ಅಂದ್ಲ. ವಾ 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 ಶಾಂತಕ್ಕ ಎಷ್ಟು ಚಂದಾಗೈತಿ. ಶಾಂತಕ್ಕ ಇದೆಲ್ಲ ನೋಡ್ತಿದ್ರೆ ನನಗೂ ಒಂದ್ಸಲ ಹಾಕೋಬೇಕಂತ ಭಾಳ ಆಸೆ ಆಗತ್ತೈತೆ. ಶಾಂತಕ್ಕ ನಾನು ಒಂದು ಹೋಗಿ ಯಾವ್ದಾರ ಒಂದು ಜೊತೆ ಹಾಕೊಂಬರ್ಲೆ, ವಾಪಸ್ ಇಲ್ಲಿ ಬಿಚ್ಚಿಟ್ಬಿಡ್ತೇನೆ, ನಾ ಏನು ತೊಗೊಳೋದಿಲ್ಲ, ಊರಿಗೆ ಹಾಕೊಂಡು ಹೋಗಿ ನಮ್ಮೂರಾಗ ನಾ ಹಾಕೋತೇನೆ, ಹಂಗೆ ಒಂದು ಈಟ್ ತೊಗೊಂಡೆ ಹಾಕ್ಕೊಂಡು ವಾಪಸ್ ಕಳೆದಿಟ್ಬಿಡ್ತೇನೆ. ಶಾಂತಕ್ಕ ಪ್ಲೀಸ್ ಪ್ಲೀಸ್. ನಾವಿಲ್ಲಿ ನೋಡಿ ಕೆಂಬುತ್ತ ರೇಖೆ ಬಿಚ್ಕೊಂಡಿತ್ತಂತ ಹಂಗಾಕತಿ ಕಬರ್ಗೇಡಿ ಈ ವಯಸ್ಸಿನ ನಿನಗೆ ಅದಕ್ಕೆ. ಅದು ಅದೇ ನಿನ್ನ ಗಂಡಿಗೆ ಇದು ವಿಚಾರ ಗೊತ್ತಾತಂದ್ರೆ ನಿನ್ನ ಏನು ತಿರ್ಮುರು ಮಾಡಿ ಹೊಡಿತಾನ ಹಂಗ ಅಲ್ಲ, ಎದಕ್ಕೆ ಕೈ ಬೆಳೆಯೋ ಬ್ಯಾಡತ್ತಾಗ. ಅಲ್ಲ ಶಾಂತಕ್ಕ ನಿನ್ನ ಸಸಿ ನೋಡಿ ಏನ ನಾವು ಕಾಣಕತ್ತಾವ, ಭಾಳ ಚಂದಾಗೈತಾವ, ಹುಡುಗಿ ಭಾಳ ಚಂದಾಗೈತಿ, ಪೇಟ ಅಂತ ಕಣ್ಣ ಕಾಣಕತ್ತ ನೋಡು. ಪತಿ ನಿನಗೆ ಬೇಕಂದ್ ನೋಡ್ಲೆ ತಗೋ ನೀವೊಂದು ಜೋಡಿ. ಅರೆ ನಮ್ದು ಶಾಂತಕ್ಕ ಎಂತದು ಬಟ್ಟೆದು ಹಾಕೊಂಡ್ರು ಮ್ಯಾಲೆ ನಮ್ದು ಇದು ಹಾಕಬೇಕಲ್ಲ, ಇದನ್ನು ಹಾಕೊಂಡ್ಬಿಟ್ರೆ ಎಲ್ಲಿ ಕಾಣ್ತದೆ ನಮ್ದು ಒಳಗಡೆ ಇರೋದು ಬಟ್ಟೆ. ಅರೆ ನಮ್ದುಗೆ ತಲೆಗೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಬಿಡಿ. ನಿಮ್ದುಗೆ ನೋಡಿ ಯಾವ್ದಾದ್ರು ಬೇಕಾದ್ರೆ ತಗೊಳ್ಳಿ, ಆದ್ರೆ ನಿಮ್ದು ಸೊಸೆದು ಮಾತ್ರ ಬಹುತ್ ಅಚ್ಚ ಕಪಡಾಗೆ ಆಗಿದೆ. ಆದ್ರೂ ಎದಿಮ್ಯಾಗ ಒಂಚೂರು ಬಿಗಿ ಆತವ, ಪ್ಯಾಂಟ್ ಗಿಂಟೆಲ್ಲ ಬಿಗಿ ಆಗೈತೆ ಅಂತಾರ ಏನವ. ಒಂದು ಒಡ್ನಿ ಹಾಕೋಲೆ. ಅಯ್ಯ ಶಾಂತಕ್ಕ ಸುಮ್ನೀರು, ಯಾರ ಪ್ಯಾಂಟ್ ಅಂಗಿ ಮ್ಯಾಗ ಒಡ್ನಿ ಹಾಕೋತಾರನ್ನ ಅಸಹ್ಯ ಅತ್ತಾಗ. ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಕಿರಿ ಶಾಂತಕ್ಕ, ನೀನು ಚಂದ ಕಾಣಕತ್ತೈತಿ. ಇದು ಏಕತ್ರಿನ ನೀ ತಲೆ ಕೆಡ್ಸ್ಕೊಬೇಡ, ಇದು ಮಾತ್ರ ಭಾಳ ಚಂದಾಗೈತವ. ಇದೊಂದು ಜೋಡಿ ಇಟ್ಕೋ, ಇನ್ನೊಂದು ಜೋಡಿ ಯಾವ ನೋಡವು ತಗೋ. ರೊಕ್ಕ ಎಷ್ಟು ಇದಕ್ಕೆ ಅಮ್ಮ? ಇದು ಪ್ಯಾಂಟು ₹1,500, ಮ್ಯಾಗಿನ ಟೀ ಶರ್ಟ್ ಇದು ₹400. ಅವ್ವ ₹2,000 ಇವಕ್ಕ ಗವನ ತಗ. ತಗೋ ತಗೋ ಹೋಲ್, ಮತ್ತೇನು ಮಾಡೋದು, ಇಲ್ಲಿ ಯಾವ ಕಡಿಮೆಗೆ ಇಲ್ಲ ಅಂತಲ್ಲ, ನಮಗೂ ಮತ್ತೆ ಅಂಗಡಿ ಪಂಗಡಿನೂ ಇಲ್ಲಿ ಗೊತ್ತಿಲ್ಲ ಡ್ಯಾಡಿ. ತಗೋ ತಗೋ ಶಾಂತಕ್ಕ ಬಂತಡಿ. ಇದೆಲ್ಲ ಹೊತ್ತ ಬೆಂಡ್ಲಿ ಆತಾಳ, ಇದಕ್ಕೂ ಹುಚ್ಚಿಡಿತೆ ಅಮ್ಮ. ₹10,000 ರೊಕ್ಕಿತ್ತು. ಒಂದು ಈ ಥರದ್ದು ಇಷ್ಟ ₹2,000 ಒಂದು 3 ಜೋಡಿ ಅರ್ಬಿ ತೊಗೋತೇನೆ. ಇನ್ನು ₹4,000 ಇಟ್ಕೊಂಡು ಅದೇನೋ ಪಾರ್ಲರ್ ಅಂದ್ಲಲ್ಲ ಅಕ್ಕ, ಅದಕ್ಕೆ ಹೋಗಿ ಮಕ್ಕ ಎಲ್ಲ ತೊಳಸ್ಕೊಂಡು ಹೈಬ್ರೋ ಮಾಡಿಸ್ಕೊಂಡು ಚಂದ ಕಾಣೋಣ. ನನಗೂ ಇದೆಲ್ಲ ಮಾಡ್ಬೇಕನ್ಸಕತ್ತೈತಮ್ಮ. ಮಾಡ ವಯಸ್ಸು ಮಾಡು. ಇನ್ನೇ ಪೇಟೆಗೆ ಇರ್ಬೇಕಾದಕ್ಕೆಲ್ಲ ನೀನು ಮಾಡೋದು ಏನೇನು ಮಾಡ್ತಿ ಮಾಡು. ಅಲ್ಲ ಆದರೂ ₹10,000 ದುಡಿಯಾಕ ನಮ್ಮ ಗಣಸೂರು ಮುಕ್ಕಳಾಕಿರೋ ಬಟ್ಟೆ ಹಾಕ್ಕೊಂಡು ದುಡಿಬೇಕು ಹೊಲ್ದಾಗ. ಇವು ₹10,000 ದಿನದಾಗ ಖಾಲಿ ಮಾಡ್ತೀರಿ ಅಂದ್ರೆ ಹಂಗ ಏನವ ಆಗ್ತದ, ಬರ್ಬರ್ತೇನು ರೊಕ್ಕ ಕಿಮ್ಮತ್ತ ಇಲ್ದಂಗ ಕತೆ ಏನು. ಶಾಂತಕ್ಕ ಯು ಗಿರ್ಜಿ ಬಾಯ್ ತಗ. ಹೆಂಗೆ ಕಾಣತೀನಿ? ವಾ ಗಿರ್ಜಕ್ಕರ ಭಾರಿ ಕಾಣಕತ್ತೀರ್ರಿ ನೋಡ್ರಿ, ಇಂಥವೆಲ್ಲ ಹಾಕೊಂಡಿದ್ರೆ ಹೆಂಗಿರ್ತಿತ್ತಲ್ಲ. ಕತ್ರಿನ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದ ಯುವಕರ ಮನೆ ಚಕ್ರಿ ಮಾಡ್ಕೊಂಡದೇನೆ. ಇವ ನಮ್ಮ ಅಪ್ಪಗೆ ಬಡ್ಕೊಂಡೆ ಪ್ಯಾಟಿಗೆ ಲಗ್ನ ಮಾಡಿಕೊಡಪ್ಪ, ಪ್ಯಾಟಿಗೆ ಲಗ್ನ ಮಾಡಿಕೊಡು ಅಂತೇಳಿ. ನಮ್ಮಪ್ಪ ನನ್ನ ಮಾತ ಕೇಳಿಲ್ಲ. ಇವ ಒಯ್ದ ಮೂಳಿ ಕಟ್ಟಿದ ಆ ಕೊಂಪ್ಯಾಗ ಹಳ್ಳ್ಯಾಗ ಎತ್ತಿನ ಸಗಣಿ ಬಾಚ್ಕೊಂತ ಉಚ್ಚಿ ಬಳಕೊಂತ ಮೇವು ಹುಲ್ಲು ನೀರು ಹಾಕ್ಕೊಂತ ಮುಸ್ರಿ ಕಮಟ್ ಇಟ್ಟಿರ್ತಾವ, ಒಲಿ ಮ್ಯಾಗ ಇಟ್ಟಿದ್ದು ಬಾಂಡೆ ಕರ್ವ್ ಎದ್ದಿರ್ತಾವ. ಆ ಕರೇ ಮಸಿ ತುಂಬಿದ ಬಾಂಡೆ ತಿಕ್ಕೊಂತ ಅದ ಮನಿ ಒಳಗೆ ನನ್ನ ಬ್ಯೂಟಿ ಎಲ್ಲ ಹಾಳಾಗಿ ಬಿಟ್ಟೈತೆ ನೋಡವ. ಹೇಳ್ಬಿಟ್ಟಿ ಈ ಮಾತು ಏನಾರ ಮಲ್ಲೇಶಣ್ಣ ಕೇಳಿಸ್ಕೊಂಡ್ರ ಎಷ್ಟು ಮನ್ಸಿಗೆ ಮುಂದ್ಕೊಂತಾನ. ಇವ ಅದಿವ ನೀನಾರ ತಿಂಡ್ಬಡಿಕಿ ಅಲ್ಲೇ ಅವಾಗ ಇಷ್ಟ ಇಲ್ಲಾರ್ದ ಒಪ್ಪಿಲಾರ್ದ ಲಗ್ನ ಮಾಡಿ ಕೊಟ್ಟಾರನ್ನ. ತಣ್ಣ ಕುಂದ್ರಾಜ ಅಂತ ಅವಾಗೇನು ಗೊತ್ತಾಕಿತ್ತು ನಮ್ಗೆ? ಅಪ್ಪಗಳು ಹೇಳಿದ ಮಾತಿಗೆ ಹೂ ಅನ್ಬೇಕಿತ್ತು. ಈಗಿನ ರಂಗ ಮದುವೆಗಿಂತ ಮುಂಚೆ ಅಡ್ಡಾಡೋದು, ಮದುವೆಗಿಂತ ಮುಂಚೆ ಮಾರಿ ನೋಡೋದು, ಹೊರಗೆ ಹೋಗೋದು, ಒಳಗೆ ಬರೋದು, ಗಂಡನ ಮನೆ ನೋಡ್ಕೊಂಡ್ ಬರೋದು, ಫೋನ್ನೇ ಮಾತಾಡೋದು, ಇಡಿಯೋ ಕಾಲ್ ಮಾಡೋದು, ಅವಾಗ ಏನಾರು ಇತ್ತನ ಹೇಳಿ ನೀನ ನೋಡೋಣ. ಅಪ್ಪನ ಇದ್ರಿಗೆ ನಿಂತು ಮಾತಾರ ಆಡ್ತಿದ್ವೇನ? ಯವ್ವ ನಮ್ಮ ಅವ್ಗೆ ಹೇಳ್ತಿದ್ದೆ, ಯವ್ವ ನಾವು ಅಲ್ಲೇ ಹಳ್ಳ್ಯಾಗ ಮದುವೆ ಮಾಡ್ಕೊಳಕ ಅಪ್ಪಗೆ ಹೇಳ ಅಂತೇಳಿ. ಆಕಿನೂ ಹೆದರ್ಸಿ ಸಾಯ್ತಿದ್ಲ. ನಾವಂತರು ಬಿಡು ಕೆಟ್ಟ ನಾಚಿಗೆ ಬರ್ತಿತ್ವ. ನಮ್ಗೆ ಈಗಿನಾರು ಅಪ್ಪಗಳಿದ್ರೆ ಅವುಗಳಿದ್ರೆ ನಿಂತು ಲಗ್ನ ಮಾಡ್ರಿ ಅಂತ ಕೇಳ್ತಾರೆ. ಅವಾಗೆಲ್ಲ ಎಲ್ಲಿ ಕೇಳ್ತಿದ್ವಿ? ನಮ್ಮ ಹಣೆ ಬರ ಏನು ಕೇಳ್ತಿ ಬಿಡು. ಈಗೇನು ಗಂಡಗೆ ಡಬ್ರೇಸಿ ಕೊಟ್ಟು ಏನಾರ ಮತ್ತೆ ಬೇರೆ ಲಗ್ನ ಆಗೋ ಯೋಚನೆ ಆಗದಿಯೇನು? ಎಲ್ಲಿ ಡಬ್ರೇಸಿ ಕೊಡಾಕೋಲಿ, ತಲೆ ಮೇಲೆ ಡಬ್ರಿ ದಬಕ್ಕೊಂಡಿವಿ ಅವ್ರನ್ನ ಬಿಟ್ಬಿಡು ಹೋಲೆತ್ತಾಗ. ಈಗ ಅರಿವಿ ಹೆಂಗಾಗೈತೆ ಶಾಂತಕ್ಕ ನಂದ ಪರಕ ಲಚಕ್ ಅಂತೇಳಿ ಒಂದು 4 ಚಲೋ ಫೋಟೋ ತೆಗಿಯ ನಿನ್ನ ಫೋನ್ಯಾಗ. ಸ್ಟೇಟಸರ ಇಡ್ತಾನೆ. ಈ ಫೋಟೋ ನೋಡಿ ನನಗೆ ಆಗ್ಲಾರ್ದಾರಲ್ಲ ಹೊಟ್ಟೆ ಹುರ್ಕೋಬೇಕು ಅಷ್ಟ್ರು ಬಿಡಾಡ್ಯಾರ. ಅದಕ್ಕೆ ತೆಗಿಯ ಇದಾವ ಶಾಂತಕ್ಕ. ಜೊತೆಗೆ ಈಕಿದು ತೆಗಿ ನನ್ನ ಜೊತೆಗೆ. ತಡಿ. ಶಾಂತಕ್ಕ ನೀ ಬರ ಪರಕ ಸೆಲ್ಫಿ ತಕೋ. ಸೆಲ್ಫಿ ಪತಿ ಬಾಲ
ಎಲ್ಲರೂ ಒಂದ್ಸಲ ಫಳ್ಳಂದ್ ನಗ್ರಿ. ಲೇ ಗಿರ್ಜಿ ಹೋಗ್ಲಿ, ಅರ್ಬಿ ಕಳೆದ ಅರ್ಬಿ ಹಾಕೊಂಬರೋ ನಿಂದು ಹೊತ್ತ ಕಟ್ಟಿ ಹೋಗೋಣ. ಎಲ್ಲಿಗೆ ಹೋಗೋದೆ? ಸೀದಾ ನಡ್ರಿ ನಮ್ಮ ಮನೆಗೆ ಒಂದ್ ಕಪ್ ಚಹಾ ಕುಡ್ದೆ ಹೋಗವಂತ್ರಿ. ಯೋ ಶಾಂತಕ್ಕ ಇಲ್ಲ, ಇನ್ನೇನ್ ಬರ್ತೇವಿ ತಡಿ, ಸೀರೆ ಉಡ್ಕೊಂಬರ್ತೇನೆ. ಅಲ್ಲ ನನ್ನ ಮಗನ ಮನೆ ನೀವು ಎಲ್ಲಿ ನೋಡ್ಬೇಕು ಮತ್ತೆ? ಇದೇನ ಅಪರೂಪಕ್ಕೆ ಸಿಕ್ಕಿರಿ ಬಂದಿರಿ, ತಣ್ಣಗಿರಿ ನೀವು ಬರ್ಬೇಕಟ್ಟೆ. ಹ್ಞೂ ಶಾಂತಕ್ಕ ಹೋಗೋಣ. ಏನಿಲ್ಲ ತಣ್ಣಗ ಮನೆ ಬರಾಕತ್ತಿರಟ್ಟೆ, ಹೋಗಬೇಕತ್ರಿನ ಹೋಗ್ ಬಡ ಬಡ ಅವು ಏನು ಅರಿಬೇದವ್ ತಗೊಂಡೆ ಪ್ಯಾಕ್ ಮಾಡಿಸ್ಕೊಂಡು ಅರ್ಬಿ ರೊಕ್ಕ ತಗೊಂಬ. ನಡ್ರಿ ನನ್ನ ಸಸಿ ರೊಕ್ಕ ಕೊಟ್ಟು ಬರ್ತಾಳ, ನೀವು ಮುಂದೆ ನಡ್ರಿ ಬರ್ತೇನೆ. ಬಾರ ಶಾಂತಕ್ಕ. ಅಲ್ಲ ಅತ್ತಿಯರ ನಾವು ಈಗಿರೋ ಪರಿಸ್ಥಿತಿಗೆ ಅವ್ರನ್ನ ಯಾಕೆ ಮನೆಗೆ ಕರ್ಕೊಂಡು ಹೋಗ್ಬೋದಿತ್ತು, ಅಲ್ಲೇ ವಾಪಸ್ ಹೋಗಿದ್ರಲ್ಲ, ಸುಮ್ಮನೆ ಮನೆಗೆ ಕರೆದ್ರಪ್ಪ. ನನಗೇನು ತಿರ್ಕಟ ತನಕ ಕರೆದು ತಲೆಗೆ ಸುಳ ಮನೆ ತೋರ್ಸಕ್ಕ. ಸುಮ್ಮನೆ ನಿಂಗೆ ಗೊತ್ತಾಗೋದಿಲ್ಲ, ಬೆಂಗ್ಳೂರು ಇಲ್ಲಿ ಮಠ ಬಂದಾರ ಮನೆ ಕರ್ಲಿಲ್ಲ ನೋಡು ಅಂತಾರೆ ಊರಿಗೆ ಹೋಗಿ. ಅದಕ್ಕೆ ಅದು ಹೋಗಲಿ, ನನ್ನ ಮಗನ ಮನೆ ಹಂಗೈತೆ ಹಂಗೆ ಅರಮನೆ, ಅದಕ್ಕೆ ನನ್ನ ಮಗನ ಮನೆ ನೋಡಿ ಹೊಟ್ಟೆ ಸಾಂಕ್ ಬೇಳೆ ಸುಮ್ಮನಿರ. ಬೆಂಗಳೂರಾಗ ನನ್ನ ಮಗನ ಮನೆ ಐತೆ ಅಂತೇಳಿ ಹೇಳ್ಕೊಳಕ್ಕೆ ಸ್ವಂತ ಮನೆ ಅದು. ಸಾಧಾರಣ ವಿಚಾರನ, ನಾವು ಊರಾಗ ಹೋಗಿ ಕೊಚ್ಕೋಬೇಕು ಬೇಡದನ್ನ, ಮನೆ ನೋಡಲಿ ಸುಮ್ಮನಿರು. ಇದನ್ನೇನೋ ಕೊಚ್ಕೊಂತೀರಿ ಅಲ್ಲ, ಇಲ್ಲಿರೋದೆಲ್ಲ ವಿಚಾರನ ಇದು ಚಂಪಕಲಿ ಅಕ್ಕ ಎಲ್ಲರ ಮುಂದೆ ಹೇಳ್ಬಿಟ್ಟಾಳಲ್ಲ. ಅಕ್ಕಿಗೆ ತೊಗೊಂತೇನೆ ಕಿಕ್ಕರು, ಅಕ್ಕಿಗೆ ಯಾರ ಮುಂದೆ ಉಸಿರು ಹೊಡಿಬೇಡ ಅಂತ ಹೇಳೀನಿ, ಬಿಡಾಡಿ ಎಲ್ಲರ ಮುಂದೆ ಬಾಯ್ ಬೇಡ. ಇರ್ಲಿ ಇರ್ಲಿ, ನೀನು ತಲೆ ಕೆಡಿಸ್ಕೋಬೇಡ, ಪತ್ತೆ ಹಚ್ಚ ಪಟ್ ನಾವು ಬೋಸು ಬಸ್ಕಿಡ್ ತುಂಬ ಅಲ್ಲೇ ಇಟ್ಟಿಯಲ್ಲ. ಶಾಂತಕ್ಕ ಕ್ಯಾಗೆ ಅಮ್ಮ ಎತ್ತಾ ಬಡಾ ಗರ್ರು ತುಮಾರ ಬೇಟೆ ಕಿ ಪೈಲಿ ಬಾರ್ ದೇಖ್ರಿ ಅಮ್ಮ ಎತ್ತಾ ಬಡಾ ಗರ್ರು. ಏನಿ ಗರ್ರು ಗುರ್ರು ಅನ್ಕೊಂತ ತಗ ಕನ್ನಡದಾಗ ಮಾತಾಡ್ಲೆ. ಮೈ ದಸ್ ನಯ್ಯೆ ಹಜಾರ್ ಬಾರ್ ಬೋಲೆ ಅಮ್ಮ. ನಮ್ದುಗೆ ಕನ್ನಡಿಗೆ ಅರೆ ಉರ್ದುಗೆ ಮಿಕ್ಸ್ಗೆ ಆಗ್ತದೆ, ಅರೆ ಪ್ಯೂರ್ ಕನ್ನಡಿಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ಎಷ್ಟು ಸಲ ನಿಮ್ದುಗೆ ಹೇಳಿದೀನಿ ನಾನು. ಮತ್ತೆ ಮತ್ತೆ ಹೇಳು ಅಂತೀರಿ, ಅರೆ ನಮ್ದುಗೆ ಎಷ್ಟು ಅಂತ ಹೇಳಿ ನಾನು. ಬೇಕಾಗಿತ್ತ ಈ ಬೆಂಗ್ಳಿಗೆ ಹೇಲಿಸ್ಕೊಳ್ಳೋದಕ್ಕೆ ಕಡೆ ಅಕ್ಕಿ ಏನಾರ ಮಾತಾಡ್ಕೊಳ್ಳಕ್ಕೆ ಅಕ್ಕಿಗೆ ಯಾಕೆ ಬೇಕಾಗಿದ್ದಿತ್ತು? ಯವ್ವ ಓಲ್ ಬಿಡ್ರೆ ಏನಾತೀಗ? ಯವ್ವ ಮನಿ ಚಂದ ಐತನ ಪತಿ ನಿನಗೆ ಹಿಡಿಸ್ತದಲ್ಲ. ಅಯ್ಯೋ ಶಾಂತಕ್ಕ ಎಂತ ಮನಿ ಐತೆ, ಎಷ್ಟು ನೋಡಕ್ ಚಂದ ಐತೆ ಶಾಂತಕ್ಕ, ಕರ್ನ ಭಾರಿ ಐತವ. ಯವ್ವ ನಶೀಬ್ ಬಿಡುವ ನಿಂದು ಊರಾಗ ಒಂದು ಮನಿ, ಮಗಂದು ಇಲ್ಲಿ ಮನಿ ಇಂಥ ಪ್ಯಾಟ್ಯಾಗ ಇಂಥ ದೊಡ್ಡ ಊರಾಗ ಬೇಕಂದಾಗ ಬಂದಿದ್ದಕ್ಕೆ. ನನ್ನ ಮಗು ಹೆಂಗಾರ ಕಷ್ಟಪಟ್ಟು ಓದಿಸಿ ಒಂದು ದೊಡ್ಡ ಆಫೀಸರ್ ಮಾಡಿ ಇಂಥದೊಂದು ಮನಿ ಕಟ್ಟಿಸ್ತೇನೆ ಯಾವ್ದಾರ ಸಿಟಿ ಆಗತ್ತಾಗ. ಆಮೇರಿಕದಾಗ ಕಟ್ಟಿಬಿಟ್ರೆ ಇನ್ನೂ ಚಲೋ ಆಕತಿ. ಸಮುದ್ರ ಹಾರ್ಕೊಂಡು ಈ ಮಾಂದಾಗ ಹೋಗೋದು ಈ ಮಾಂದಾಗ ಬರೋದು. ಆಗ್ಲಾಗ್ಲೇ ಕಟ್ರಿ ಕಟ್ರಿ, ಅಮೇರಿಕದಾಗ ಕಟ್ಟಿದ್ರೇನು ಲಂಡನ್ಯಾಗ ಕಟ್ಟಿದ್ರೇನು, ಒಟ್ಟು ಮಕ್ಕಳು ಉದ್ದಾರ ಆಗ ಕಟ್ಟೆ. ಅವತ್ತಕತ್ತೋರ ಶಾಂತಕ್ಕ ಚುಮ್ಮರಿ ತಿಂದಿದ್ದಾತ, ಚಹಾ ಕುಡ್ದಿದ್ದಾತ, ಹೊತ್ತಾತ ಹೋಗಿ ಬಸ್ ಹಿಡಿದ್ವಿ ಅಂದ್ರೆ ಬೆಳಗ್ಗೆ ಅನ್ನೋದ್ರಾಗ ಊರಾಗ ಮುಡ್ತೇವೆ. ಮತ್ತೆ ಅಲ್ಲಿ ಇವತ್ತೊಂದು ದಿನ ಇಲ್ಲೇ ಉಳ್ಕೊಳ್ಳೋದು ಬೇಡ ಬೇಡ, ಬರ್ತೇವೆ ಶಾಂತಕ್ಕ. ಏರೇವ ನೀವು ಹೇಳಿದ ಮಾತು ಕೇಳೋದಲ್ಲ. ತಡಿ ಕುಂಕುಮ ಹಚ್ತೇನೆ ಹೋಗುವಂತ್ರಿ, ಮುತ್ತೈದು ಹೆಣ್ಮಕ್ಳು ಹಂಗ ಹೋಗ್ಬಾರ್ದು, ತೊಂಬರ್ತೇನೆ ತಡಿ. ಇದು ಕತ್ರಿನ ಜಂಪರ್ ಪೀಸ್ ಎಲ್ಲಿಟಿ? ಅಯ್ಯೋ ಬೇಡ ಶಾಂತಕ್ಕ, ನಾವೇನು ಬೀಗ್ರನ ತೆಗಿಯವ ನೀನೇನ ತಗ. ನನ್ನ ಮಗನ ಮನೆಗೆ ಬಂದಿರಿ ಅಟ್ಟು ಕೊಡ್ಲಿಲ್ಲ ಅಂದ್ರೆ ಹಂಗದ, ಸುಮ್ಮನೆ ಏನಾಗೋದಿಲ್ಲ. ನೋಡಿದ ನಮ್ಮ ಶಾಂತಕ್ಕನ ಮಗನ ಮನೆ ನೋಡ್ಲಿ ಅಂತೇಳೆ ಮುದ್ದಾಮ್ ಕರ್ಕೊಂಬಂದಾಳ. ಹ್ಞೂ ನಶೀಬ್ ನೋಡಿ ನಮ್ಮ ಶಾಂತಕ್ಕಂದಲ್ಲ, ಬಗೆಹರ್ದಂಗೆ ಐತಿ ಮಗನ ಜಗಳ, ಅದಕ್ಕೆ ಇಷ್ಟು ಖುಷಿಯಾಗ್ಯದಾಳ. ನೋಡ್ದೇನ ಹಂಗೈತಿ ಮನಿ. ಅಬ್ಬಾ ಬಾ ಇಂಥ ಮನಿ ನಾವು ಯಾವಾಗ ಕಟ್ಬೇಕ ಪರಕ? ಅರೆ ಎತ್ತಾ ಬಡಾಗರು ಇರ್ತನ ಪೇಲಿ ಬಾರ್ ದೇಕ್ರೆ ಕೆಮ್ಮ ಆಗಿರ್ಜಕ್ಕ ನಾನು. ಈಕಿದೊಂದು ಆಡ ತಗ, ಸ್ವಲ್ಪ ಸಮಯದ ನಂತರ ಆತೋ ಶಾಂತಕ ಹೊತ್ತು ಭಾಳ ಕತ್ತೀವ, ನಾವು ಬರ್ತೇವೆ. ನನ್ನ ಮಗ ಬಂದಿದ್ರ ಒಂದು ಮಸ್ತ್ ಕಾರ್ ಐತಿ, ಕಾರ್ನಾಗ ಬಿಡು ಅಂತ ಹೇಳ್ತಿದ್ದೆ. ನೀವು ನನ್ನ ಮಗ ಬರೋ ಮಟನು ತಡೆಯಲ್ಲ ಏನವ. ಸರಿ ಹೋಗಿ ಬರ್ರಿ ಹಂಗಾರ. ಹ್ಞೂ ಶಾಂತಕ ಹುಷಾರಿ, ಸಾವಕಾಶ ಬರ್ರಿ. ಅಯ್ಯ ಹುಡುಗಿ ಹಂಗ ನಿಂತಿಯಲ್ಲ, ನನ್ನ ಮಗ ಬರೋ ಹೊತ್ತಾತ, ಚಂದಾಗಿ ತಯಾರಾಗು. ಅತ್ತೆಯರ ಅದು ಅರ್ಥ ಆತವ, ನನ್ನ ಪಾಡಿ ನನ್ನ ಕೊನೆಗೆ ಹೋಗಿ ಮಕ್ಕೋತೀನಿ, ಕೆಲಸ ಅದಾವತ್ತ, ನೀ ಏನಾರ ಮಾಡ್ಕೊ. ಅತ್ತೆಯರೇನೋ ತಯಾರಾಗಂದ್ರು, ಆದರೂ ತಯಾರಾಗಿ ಅವ್ರ ಮುಂದೆ ನಿಂತರೆ ನಂಗೆ ನಾಚಿಕೆ ಬರ್ತದಪ್ಪ. ಏನು ಮಾಡಲಿ? ತಯಾರಾಗಿ ಬರ್ತೀನಿ. ಹೆಂಗೆ ಕಾಣತ್ತೀನಿ? ಚಂದ ಕಾಣತ್ತೇನೆ ಅನ್ಕೋಬೋದು ಭಾಳಷ್ಟು ಮಂದಿ, ಯಾಕೆ ಹಿಂಗೆ ಬದಲಾಗತಿ, ನಮ್ಮ ಸಂಸ್ಕೃತಿ ಸೀರೆ ಬಿಟ್ಟಿದ್ದೀನಿ ಯಾಕೆ ಹಾಕ್ಕೊಂಡಿ ಅಂತೇಳಿ. ಆದ್ರೆ ಗಂಡನಿಗೆ ಹೆಂಗೆ ಇಷ್ಟನ ಹಂಗಿರೋದು ಹೆಂಡತಿ ಕರ್ತವ್ಯ ಅಲ್ಲನ. ಏನು ಮಾಡೋಕ್ಕಾಕೈತೆ ಹೇಳ್ರಿ? ಯಾವ ಹೆಣ್ಣು ತನ್ನ ಗಂಡನ ಬಿಟ್ಕೊಡೋಕೆ ಇಷ್ಟಪಡೋಂಗಿಲ್ಲ. ನಮ್ಮನ್ನು ಇಷ್ಟಪಡೋರಿಗೆ ನಾವು ಅವ್ರು ಇಷ್ಟಪಡೋ ರೀತಿಯೇ ಇರಬೇಕಲ್ಲ, ಪೂರ್ತಿ ಬದಲಾಗೋಕ್ಕಾಗಲ್ಲ. ಸಣ್ಣ ಪುಟ್ಟ ಇಂಥ ವಿಚಾರಗಳಲ್ಲಿ ನಾವು ಆದಷ್ಟು ನಮ್ಮನ್ನು ಸ್ವಲ್ಪ ಬದಲಿ ಮಾಡ್ಕೋಬೋದು. ಇದು ಮೈ ತುಂಬನೇ ಐತಿ, ಆದರೆ ಸೀರೆಗಿಂತ ಇದು ಸ್ವಲ್ಪ ಮಾಡ್ರನ್ ಆಗೈತೆ ಅಷ್ಟೇ, ಮತ್ತೇನೂ ಇಲ್ಲ. ಈಗಿನ ಲೈಫ್ ಸ್ಟೈಲಿಗೆ ಅದು ನನ್ನ ಗಂಡನಿಗೆ ಇಷ್ಟ ಆಗ್ಬೇಕಂದ್ರೆ ನಾ ಹಿಂಗೆ ಇರಬೇಕು, ನನಗೆ ನನ್ನ ಗಂಡನ ಪ್ರೀತಿ ಸಿಗ್ಬೇಕಷ್ಟೆ. ಏನು ಮಾಡೋದು ಹೇಳ್ರಿ? ಆದ ಕಾರಣಕ್ಕೋಸ್ಕರ ನಾನು ಈ ರೀತಿ ಬದಲಾಗಬೇಕಾಗೈತೆ.
ಹೆಣ್ಮಕ್ಳ ಹಂಗಲ್ಲ, ಎಲ್ಲೇ ಹೆಂಗೆ ಹೋಗ್ತೇವೆ ನಾವು ಒಂಥರ ನೀರಿದ್ದಂಗೆ. ಹಾಲ್ನಾಗ ಹಾಕಿದ್ರು ಕುಡ್ಕೋತೀವಿ, ನೀರಾಗಿದ್ರು ನೀರಾಗೇ ಇರ್ತೀವಿ. ಹಂಗೆ ಏನು ಮಾಡೋಕ್ಕಾಕೈತಿ ಹೇಳ್ರಿ. ಯಪ್ಪ, ನನ್ನ ಗಂಡನ ಗಾಡಿ ಬಂತು. ಅವ ಏನಿದು ಹೊಸ ಅವತಾರ? ಏನಿಲ್ಲಪ್ಪ, ಹೊಸ ಅವತಾರ ಏನು, ಹಾಗೆ ನಂದೇ ಡ್ರೆಸ್ ಹಿಂಗೆ ಕಾಣಕತ್ತೈತಿ. ಚಂದಾಗೈತಿ. ನಿಮಗೋಸ್ಕರ ಅಂತೇಳಿ ಹಾಕ್ಕೊಂಡೆ. ಓ ಹಿಂಗೆ ಅರ್ಬಿ ಹಾಕೊಂಡು ಕೂಡ್ಲೆ ಇಷ್ಟಪಟ್ಟು ಬಿಡ್ಬೋದನ? ಮತ್ತಿನ್ನೇನು ಮಾಡ್ಬೇಕು? ಏನು ಮಾಡಬೇಡ ಆತ. ಸರಿ, ತುತ್ತು ಮಾಡಿ ತಿನ್ನಿಸ್ಲೇನ? ಇಷ್ಟಪಡ್ಬೇಕಂದ್ರೆ? ಏನು ಬೇಡವಾ ತಾಯಿ? ತಾಯಿ ಅಲ್ಲ, ನಿಮ್ಮ ಪಾಪುಗ ತಾಯಿ ಆಗಕ್ಕೆ, ನಿಮಗಲ್ಲ. ಓಹೋ, ಇದನ್ನೆಲ್ಲ ಮಾತಾಡಕ್ ಕಲ್ತೀಯನ? ಮತ್ತೇನು ಮಾತಾಡ್ಲಿ? ಈಗ ಡ್ರೆಸ್ ಹೆಂಗಾಗೈತೆ ಹೇಳ್ತೀರೋ ಇಲ್ಲ? ಚಂದಾಗೈತ, ಚೆನ್ನಾಗಿ ಕಾಣ್ಸಕತ್ತಿ. ಇದನ್ನೇ ನಂಗೆ ರತ್ತಿ ಸೊಸಿ ಇವತ್ತು ಹೋಗಿ ತೊಗೊಂಬಂದಿದ್ದೆ, ಅದಕ್ಕೆ ಶಾಪಿಂಗ್ ಮಾಲಿಗೆ ಬಿಡ ಅಂತ ಹೇಳಿರಿ ನೀವು. ನಾನು ಅದೇ ಅನ್ಕೊಂಡೆ, ಈಗ ಯಾಕೆ ಹೊಂಟಾಳ ನಮ್ಮವ್ವ ಅಂತೇಳಿ. ನನಗೂ ಬೆಳಗ್ಗೆ ಕೆಲಸದ ಟೆನ್ಷನ್ ಇತ್ತಲ್ಲ, ಸುಮ್ಮನೆ ಹೋದೆ. ಅದಕ್ಕೆ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗ್ಯಾಳವ್ವ. ನೈಸ್.